ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾ ಇವತ್ತು ಮಾತಾಡಕ್ ಹೊರಟಿರೋದು ಫಂಡೆಡ್ ಅಕೌಂಟ್ ಬಗ್ಗೆ. ಫಂಡೆಡ್ ಅಕೌಂಟ್ ಅಂದ್ರೆ ಏನು ಅದನ್ನು ತಿಳ್ಕೊಳ್ಳೋಣ. ಸೊ ನಿಮ್ಗೊಂದು ಆಸೆ ಇದೆ ಅನ್ಕೊಳ್ಳಿ, ನೀವು ಟ್ರೇಡರ್ ಆಗ್ಬೇಕು, ಬಟ್ ನಿಮ್ಮ ಹತ್ರ ದುಡ್ಡಿಲ್ಲ ಅಷ್ಟೊಂದು, ಅಥವಾ ತುಂಬಾ ಕಮ್ಮಿ ದುಡ್ಡಿದೆ. ಆದ್ರೆ ನಿಮ್ಮ ಆಸೆ, ನಿಮ್ಮ ಡ್ರೀಮ್, ನನ್ನ ಹತ್ರ 5 ಲಕ್ಷ 10 ಲಕ್ಷ 20 ಲಕ್ಷ ಅಥವಾ 50 ಲಕ್ಷ ದುಡ್ಡಿದ್ರೆ ನಾನು ಒಳ್ಳೆ ಟ್ರೇಡರ್ ಆಗ್ತಾ ಇದ್ದೆ, ನಾನು ಒಳ್ಳೆ ಟ್ರೇಡರ್ ಆಗ್ಬೋದಾಗಿತ್ತು ಅಂತ ನಿಮಗೇನಾದ್ರೂ ಅನ್ನಿಸ್ತಿದ್ಯಾ? ಅಥವಾ ನಿಮ್ಗೆ ಆ ಡ್ರೀಮ್ ಇದೆಯಾ? ಡೋಂಟ್ ವರಿ, ನಾವಿವತ್ತು ಆ ಡ್ರೀಮ್ ನ ಫುಲ್ಫಿಲ್ ಮಾಡೋ ಅಂತ ಫಂಡೆಡ್ ಅಕೌಂಟ್ಗಳ ಬಗ್ಗೆ ಮಾತಾಡಕ್ ಹೊರಟಿದೀವಿ. ಫಂಡೆಡ್ ಅಕೌಂಟ್ ಅಂದ್ರೆ ಏನು? ಫಂಡೆಡ್ ಅಕೌಂಟ್ ಅಂದ್ರೆ ನಿನ್ನಿಂದ, ಫಾರ್ ಎಕ್ಸಾಂಪಲ್, ನಿಮ್ಮಿಂದ ಕಮ್ಮಿ ದುಡ್ಡು ತಗೊಂಡು ನಿಮಗೆ ದೊಡ್ಡ ಮಟ್ಟದ ಅಕೌಂಟ್ ನ ಕೊಟ್ಟು ಹೆಲ್ಪ್ ಮಾಡೋದೇ ಒಂದು ಫಂಡೆಡ್ ಅಕೌಂಟ್. ನೋಡಿ, ನಿಮ್ಮಿಂದ 4,000 ರೂಪಾಯಿ ತಗೊಂಡ್ರು ಅನ್ಕೊಳ್ಳಿ, ಕಂಪನಿ ನೀವು 4,000 ರೂಪಾಯಿ ಪೇ ಮಾಡ್ಬೇಕಾಗತ್ತೆ. ಬಟ್ ನಿಮಗೆ ಅವರು 4 ಲಕ್ಷದ ಅಕೌಂಟ್ ನ ಕೊಡ್ತಾರೆ. 4 ಲಕ್ಷದ ಅಕೌಂಟ್ ಅಂದ್ರೆ $ಅಲ್ಲಿ $5,000 ಅಕೌಂಟ್ ನ ಕೊಡ್ತಾರೆ. $5,000 ಅಂದ್ರೆ ನಮ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 4 ಲ್ಯಾಕ್ ಸಮಥಿಂಗ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನಾವು ರೌಂಡ್ ಫಿಗರ್ ಆಗಿ 4 ಲಕ್ಷ ಅನ್ಕೋಣ. 4,000 ರೂಪಾಯಿ ನೀವು ಪೇ ಮಾಡಿದ್ರೆ 4 ಲಕ್ಷದ ಅಕೌಂಟ್ ಅನ್ನ ನಿಮ್ಗೆ ಅವರು ಕೊಡ್ತಾರೆ. ಅದರಲ್ಲಿ ಕೆಲವೊಂದು ರೂಲ್ಸ್ ಗಳು ಇರ್ತವೆ, ಅದನ್ನ ಫಾಲೋ ಮಾಡಿ ನೀವು ಪಾಸ್ ಮಾಡಿದ್ರೆ, ಕೆಲವೊಂದು ಎಕ್ಸಾಮ್ ನ ಪಾಸ್ ಮಾಡಿದ್ರೆ, ನಿಮಗೆ ಆ ಅಕೌಂಟ್ ಅಲ್ಲಿ ಏನ್ ಪ್ರಾಫಿಟ್ ಮಾಡ್ತಿರೋ ಅದ್ರಲ್ಲಿ 80% ನಿಮ್ಗೆ ಶೇರ್ ಕೊಡ್ತಾರೆ. ಇದು ತುಂಬಾ ದೊಡ್ಡದು ಇದು. ಯಾಕಂದ್ರೆ ಯಾರಾದ್ರೂ ಪ್ರಾಫಿಟಬಲ್ ಟ್ರೇಡರ್ ಇದೀರಾ ಅಂದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. 80% ನಿಮ್ಗೆ ಕೊಡ್ತಾರೆ ಅಂದ್ರೆ 10,000 ನೀವು ಮಾಡಿದ್ರೆ 8,000 ನಿಮ್ಗೆ, 2,000 ಮಾತ್ರ ಅವ್ರು ತಗೊಂಡೋಗ್ತಾರೆ, 2,000 ಅವ್ರು ತಗೊಂಡೋಗ್ತಾರೆ, 8,000 ಟ್ರೇಡರ್ ಕೊಡ್ತಾರೆ. ಬಟ್ ಆದ್ರೆ ಒಳ್ಳೊಳ್ಳೆ ಯಾವ ಪ್ಲಾಟ್ಫಾರ್ಮ್ ಅದನ್ನ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇವಾಗೆಲ್ಲ ನೀವು ಫಂಡೆಡ್ ಅಕೌಂಟ್ ಬರ್ತವೆ, ಸ್ವಲ್ಪ ದಿನ ಇರ್ತವೆ, ಹೋಗ್ಬಿಡ್ತವೆ, ನಿಮ್ಮ ಅಕೌಂಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ್ದ್ರಲ್ಲಿ ಬೇಡ ಅಂತ ತಿಳ್ಕೊಂಡು ಮಾಡೋಣ. ಓಕೆ, ಇವಾಗ 4 ತರದ ಅಕೌಂಟ್ ಇರ್ತವೆ. ಫಂಡೆಡ್ ಅಕೌಂಟ್ ಅಂದ್ರೆ 4 ತರ ಬರ್ತವೆ. ಅದನ್ನ ಯಾವ ಅಂತ, ಒಂದು ಇನ್ಸ್ಟೆಂಟ್ ಫಂಡಿಂಗ್ ಅಂತ ಬರುತ್ತೆ. ಅದ್ರಲ್ಲಿ ಯಾವ್ದೇ ರೀತಿ ಪರೀಕ್ಷೆ ಕೊಡ್ಬೇಕಾಗಿಲ್ಲ, ಡೈರೆಕ್ಟ್ ಬೈ ಮಾಡಿ, ಟ್ರೇಡ್ ಮಾಡಿ, ಪ್ರಾಫಿಟ್ ಮಾಡಿ, ವಿಡ್ರಾ ಮಾಡ್ಕೊಳ್ಳಿ, ಮುಗೀತು. ಒನ್ ಸ್ಟೆಪ್ ಅಕೌಂಟ್ ಅಂತ ಬರುತ್ತೆ. ಒಂದು ಪರೀಕ್ಷೆ ಕೊಟ್ಟು ಪಾಸ್ ಆಗಬೇಕು, ಅದಾದ್ಮೇಲೆ ಏನ್ ಅಕೌಂಟ್ ಕೊಡ್ತಾರೆ, ಅದ್ರಲ್ಲಿ ಏನ್ ಪ್ರಾಫಿಟ್ ಮಾಡ್ತಾರೆ 80% ವಿಡ್ರಾ ಮಾಡ್ಕೋಬಹುದು. ಇನ್ನೊಂದು ಬರುತ್ತೆ 2 ಸ್ಟೆಪ್ ಅಕೌಂಟ್ ಅಂತ. ಅದ್ರಲ್ಲಿ 2 ಪರೀಕ್ಷೆ ಕೊಡ್ಬೇಕಾಗುತ್ತೆ. 3ನೇ ಅಕೌಂಟ್ ಏನ್ ಕೊಡ್ತಾರೆ, ಅದ್ರಲ್ಲಿ ಏನ್ ಪ್ರಾಫಿಟ್ ಮಾಡ್ತಾರೋ ಅದ್ರಲ್ಲಿ 80% ನಿಮ್ಗೆ. ಇನ್ನೊಂದು ಅಕೌಂಟ್ ಬರುತ್ತೆ 3 ಸ್ಟೆಪ್ ಅಂತ, ಅದು ಯೂಸ್ಲೆಸ್, ಅಲ್ಲಿ ಮಾತಾಡೋದು ಬೇಡ ನಮ್ಗೆ. ನಾವು ಮಾತಾಡೋದು ಇವತ್ತು ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್, ಮತ್ತೆ 1 ಸ್ಟೆಪ್ ಅಕೌಂಟ್, ಮತ್ತೆ 2 ಸ್ಟೆಪ್ ಅಕೌಂಟ್. ಓಕೆ, ಬನ್ನಿ ಸ್ಕ್ರೀನ್ ಮೇಲೆ ತಿಳ್ಕೊಳ್ಳೋಣ ಹೇಗೆ ಅಂತ. ನೋಡಿ, ಇನ್ಸ್ಟೆಂಟ್ ಫಂಡಿಂಗು ಇದ್ರಲ್ಲಿ 1 ಸ್ಟೆಪ್ ಸಿಗುತ್ತೆ, 2 ಸ್ಟೆಪ್ ಸಿಗುತ್ತೆ, ಮತ್ತೆ 2 ಸ್ಟೆಪ್ ಪ್ರೋ ಅಂತಾನು ಸಿಗುತ್ತೆ. ಬಟ್ ನಮಗೆ ಬೇಕಾಗಿರೋದು ಓನ್ಲಿ ಇನ್ಸ್ಟೆಂಟ್ ಫಂಡಿಂಗ್ ಬಗ್ಗೆ ಮಾತ್ರ ಮಾತಾಡೋಣ. ಈ ಇನ್ಸ್ಟೆಂಟ್ ಫಂಡಿಂಗ್ ಏನಿದೆ ಇದ್ರ ಬಗ್ಗೆ ಮಾತ್ರ ಮಾತಾಡೋಣ. $10,000 ಅಕೌಂಟ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಕಮ್ಮಿ ಇದ್ದು ಅಂದ್ರೆ ನಿಮಗೆ $10,000 ಅಕೌಂಟೇ ಕೊಡ್ತಾರೆ. ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಒನ್ ಟೈಮ್ ಫೀಸು $219 ಪೇ ಮಾಡಬೇಕಾಗುತ್ತೆ. ಬಟ್ ಇದ್ರ ರೂಲ್ಸ್ಗಳು ನೋಡೋಣ. ಇನ್ನೊಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಇದಕ್ಕೆ ನಿಮಗೆ MT5 ಸಿಗಲ್ಲ, ಓನ್ಲಿ ಮ್ಯಾಚ್ ಟ್ರೇಡರ್ ಮತ್ತು ಟ್ರೇಡ್ ಲಾಕರ್ ಸಿಗುತ್ತೆ. ಬಟ್ ರೂಲ್ಸ್ ಇಂಪಾರ್ಟೆಂಟ್ ಅಲ್ಲ, ರೂಲ್ಸ್ ನೋಡೋಣ ಮೊದಲು. ರೂಲ್ಸ್ ಬಂದ್ಬಿಟ್ಟು ನಿಮಗೆ ಅನ್ಲಿಮಿಟೆಡ್ ಟ್ರೇಡಿಂಗ್ ಡೇಸ್ ಇರುತ್ತೆ. ಓಕೆ, ಇದು ಎಲ್ಲದರಲ್ಲಿದೆ. ಮಿನಿಮಮ್ ಟ್ರೇಡಿಂಗ್ ಡೇಸ್ 5 ಡೇಸ್ ಮಿನಿಮಮ್ ಟ್ರೇಡಿಂಗ್ ಡೇಸ್ ಇದೆ. ಓಕೆ, ತೊಂದರೆ ಏನಿಲ್ಲ. ಡೈಲಿ ಲಾಸ್ ಬಂದ್ಬಿಟ್ಟು 3% ಇದೆ. ಓಕೆ, ಅದು ತೊಂದರೆ ಇಲ್ಲ. ಬಟ್ ತೊಂದರೆ ಇರೋದು ಓವರ್ ಆಲ್ ಲಾಸ್ ಏನಿದೆ ಅದು 6% ಇದೆ. ಬಟ್ ಇದು ಟ್ರಿಲಿಂಗ್ ಡ್ರಾಡೌನ್ ಅಂತಾರಲ್ಲಿ. ಟ್ರಿಲಿಂಗ್ ಡ್ರಾಡೌನ್ ಅಂದರೆ ನೀವು ಈಗ ಪ್ರಾಫಿಟ್ ಮಾಡ್ತಾ ಹೋಗ್ತೀರೋ ಹಾಗೆ. ಇದು 6% ಇರೋದು 5 4 3 ವರೆಗೂ ಬಂದು ಲಾಕ್ ಆಗುತ್ತೆ. 3 ಆದಮೇಲೆ ಅಲ್ಲಿಂದ ಮೂವ್ ಆಗಲ್ಲ. 3 ವರ್ಗು ಮ್ಯಾಕ್ಸಿಮಮ್ ಲಾಸ್ ನಿಮಗೆ 3% ಅಷ್ಟೇ. ಅದಾದಮೇಲೆ ನೀವು ಅದಕ್ಕಿಂತ ಜಾಸ್ತಿ ಲಾಸ್ ಮಾಡೋಕ್ಕಾಗಲ್ಲ. ವೆರಿ ಬ್ಯಾಡ್ ಇದೆ ಟ್ರಿಲಿಂಗ್ ಡ್ರಾಡೌನ್ ಅಂದ್ರೆ, ನನಗೆ ಇಷ್ಟ ಆಗಲ್ಲ. ಸ್ಪೆಷಲಿ ನಿಮಗೆ ಪ್ರಾಫಿಟ್ ವಿಡ್ರಾ ಥ್ರೆಶೋಲ್ಡ್ ಬಂದ್ಬಿಟ್ಟು ಅಂದರೆ ನೀವು 5% ಪ್ರಾಫಿಟ್ ಮಾಡೋವರೆಗೂ ನೀವು ವಿಡ್ರಾ ಮಾಡೋಕ್ಕಾಗಲ್ಲ. ನೀವು ಅನ್ಕೊಂಡಿರ್ಬೋದು, ಇಲ್ಲ 1-2% ಮಾಡಿಬಿಟ್ಟು ವಿಡ್ರಾ ಮಾಡ್ಕೊತೀನಿ ಅಂದರೆ ಆಗಲ್ಲ. ಇರಲಿ, 5% ಮಾಡಲೇಬೇಕು ವಿಡ್ರಾ ಮಾಡಬೇಕು ಅಂದರೆ. ಪ್ರಾಫಿಟ್ ಸ್ಪಿಟ್ ಬಂದ್ಬಿಟ್ಟು 60% ಇರುತ್ತೆ. ಕಂಪ್ನಿಯವ್ರು 40% ಇಟ್ಕೊಳ್ತಾರೆ, ನಿಮ್ಗೆ 60% ಕೊಡ್ತಾರೆ. ಕನ್ಸಿಸ್ಟೆನ್ಸಿ ರೂಲ್ ಏನಿಲ್ಲ. ಲ್ಯಾವರೇಜ್ ಬಂದ್ಬಿಟ್ಟು ಕಮ್ಮಿ ಇದೆ. ಈ ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟಲ್ಲೆಲ್ಲ ಆಲ್ಮೋಸ್ಟ್ ಕಮ್ಮಿನೇ ಇರುತ್ತೆ. ನೀವು ಯಾವಾಗ 5% ಪ್ರಾಫಿಟ್ ಮಾಡ್ತೀರೋ ಆವಾಗ ನೀವು ಇಮಿಡಿಯೇಟಾಗಿ ನೀವು ವಿಡ್ರಾ ಮಾಡ್ಕೋಬೋದು. ಇಷ್ಟು ದಿನ ಆದಮೇಲೆ ಅಂತ ಏನಿಲ್ಲ ಇದಕ್ಕೆ. ಇಷ್ಟು ದಿನ ಆದಮೇಲೆ ಮಾತ್ರ ನೀವು ವಿಡ್ರಾ ಮಾಡ್ಕೋಬೇಕಂತೇನಿಲ್ಲ. ನೀವು ಯಾವಾಗ ಪ್ರಾಫಿಟ್ ಥ್ರೆಶೋಲ್ಡ್ ರೀಚ್ ಆಗ್ತಿರೋ, ಈ ಥ್ರೆಶೋಲ್ಡ್ನ ಯಾವ ರೀಚ್ ಆಗ್ತಿರೋ ಆವಾಗ ನೀವು ವಿಡ್ರಾ ಮಾಡ್ಕೋಬೋದು. ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ಅಕೌಂಟ್ ನೋಡೋಣ. ನೋಡಿ, ಇದ್ರ ಹೆಸರು ಬಂದ್ಬಿಟ್ಟು ಇನ್ಸ್ಟೆಂಟ್ ಫಂಡಿಂಗ್ ಅಂತ. ಇವಾಗ ಇನ್ಸ್ಟೆಂಟ್ ಫಂಡಿಂಗ್ ಇದು ಕೂಡ ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟ್ಗೆ ಫೇಮಸ್, ಅದಕ್ಕೆ ಇದ್ರ ಹೆಸರು ಇನ್ಸ್ಟೆಂಟ್ ಫಂಡಿಂಗ್ ಅಂತ ಇದೆ. ಇದರಲ್ಲಿ ಮೆಟಾ ಟ್ರೇಡರ್ ಇದೆ, ಸಿ ಟ್ರೇಡರ್ ಇದೆ, ಮ್ಯಾಚ್ ಟ್ರೇಡರ್ ಇದೆ. ಸೊ ನನ್ನ ಫೇವ್ರೇಟ್ ಮೆಟಾ ಟ್ರೇಡರು 5 ಬೆಸ್ಟ್. ಅದು ನೀವು ಕಮಿಷನ್ ಫ್ರೀ ಬೇಕಾ ಅಥವಾ ರಾ ಸ್ಪ್ರೆಡ್ ಬೇಕಾ ಅಂತ ಸೆಲೆಕ್ಟ್ ಮಾಡಿ ಕಮಿಷನ್ ಫ್ರೀ ಮಾಡ್ಕೊಳ್ತೀನಿ ನಾನು. ಇನ್ಸ್ಟೆಂಟ್ ಫಂಡಿಂಗ್ ಬೇಕಾ, 1 ಫೇಸ್ ಬೇಕಾ, 2 ಫೇಸ್ ಬೇಕಾ ಅಂತ ಇದೆ. ನಮಗೆ ಬೇಕಾದ್ರೆ ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟು. ಇದರಲ್ಲಿ ಕಮ್ಮಿ ದುಡ್ಡು ಸಿಗುತ್ತೆ ನಿಮಗೆ. 5,000 ಕಮ್ಮಿ ದುಡ್ಡು ಪೇ ಮಾಡ್ಬೇಕಂದ್ರೆ. ಇದರಲ್ಲಿ ನೋಡಿ ಅಮೌಂಟ್ ಜಾಸ್ತಿ ಇದೆ ನಿಮಗೆ.
ಅದರಲ್ಲಿ 10,000 ಅಕೌಂಟ್ ಸೆಲೆಕ್ಟ್ ಮಾಡಿದ್ರಲ್ಲ, ಇದರಲ್ಲೂ 10,000 ಅಕೌಂಟ್ ಸೆಲೆಕ್ಟ್ ಮಾಡಿ 10,000ಗೆ ಅದರಲ್ಲಿ $219 ಇತ್ತು. ಬಟ್ ಇದರಲ್ಲಿ 506 ಅದು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಇದು ಅನ್ಕ್ಲಿಕ್ ಮಾಡಿದ್ರೆ ಒಂದು ನಿಮಿಷ, ಇದೇನಾದ್ರೂ ನಾವು ಅನ್ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಆ್ಯಡ್ ಆನ್ಸ್ ಇದೆಯಲ್ಲ, ಈ ಆ್ಯಡ್ ಆನ್ಸ್ ನೀವು ಆ್ಯಡ್ ಮಾಡ್ತಾ ಇದ್ದಂಗೆ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ಇವಾಗ ನಾವು ಅಲೋರ್ ಮೇಜರ್ ನ್ಯೂಸ್ ಟ್ರೇಡಿಂಗ್ ಅಂತಿದ್ದಿಲ್ಲ, ಅದು ಅಲೋ ಮಾಡಿದ್ರೆ ಈ ಅಮೌಂಟ್ ಜಾಸ್ತಿ ಆಗುತ್ತೆ. ಇದು ಇಂಪಾರ್ಟೆಂಟ್ ಕೂಡ. ಅಲೋ ಮಾಡಿದ್ರೆ $506 ನಿಮ್ಗೆ ಅಕೌಂಟ್ ಸಿಗುತ್ತೆ. ಬಟ್ ಇದ್ರದ್ದು ಸ್ವಲ್ಪ ರೇಟ್ ಜಾಸ್ತಿ ಏನಿದೆ ಅಂದರೆ ಇದ್ರದ್ದು ಸ್ವಲ್ಪ ರೂಲ್ಸ್ಗಳು ಅದಕ್ಕಿಂತ ಸ್ವಲ್ಪ ಫ್ರೀ ಆಗಿದೆ ರೂಲ್ಸ್ಗಳು. ಹಾಗಾಗಿ ಇವರು ಸ್ವಲ್ಪ ಅಮೌಂಟ್ ಜಾಸ್ತಿ ಚಾರ್ಜ್ ಮಾಡ್ತಾರೆ. ನೋಡೋಣ ಏನೇನು ರೂಲ್ಸ್ ಇದೆ ಅಂತ ನೋಡೋಣ. ನೋಡಿ, ಪೇಮೆಂಟ್ ಬಂದ್ಬಿಟ್ಟು ನಿಮಗೆ 14 days ಆಗಲೇಬೇಕು. ನಿಮ್ಗೆ ಅಕೌಂಟ್ ಸಿಗುತ್ತಲ್ಲ, ಯಾವ್ದು ಫಸ್ಟ್ ರೇಟ್ ತೊಗೊಳ್ತೀರ ಅಲ್ಲಿಂದ 14 days ಆದಮೇಲೆ ಫಸ್ಟ್ ಪೇಔಟ್. ಅದಾದಮೇಲೆ ನೀವು ವೀಕ್ಲಿ ಪೇಔಟ್ ತೊಗೊಳ್ಬೋದು, ವೀಕ್ಲಿ ಒನ್ ಟೈಮ್. ಓಕೆ, ಏನು ತೊಂದರೆ ಇಲ್ಲ, ಬೆಸ್ಟು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪ್ರಾಫಿಟ್ ಟಾರ್ಗೆಟ್ ಇಲ್ಲ, ಯಾಕಂದರೆ ಇನ್ಸ್ಟಂಟ್ ಫಂಡಿಂಗ್ ಅಕೌಂಟಲ್ಲಿ ಯಾವುದೇ ಥರ ಪ್ರಾಫಿಟ್ ಟಾರ್ಗೆಟ್ ಇರೋದೇ ಇಲ್ಲ. ಡೈಲಿ ಡ್ರಾಡೌನ್ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ಡೈಲಿ ಡ್ರಾಡೌನ್ ಇಲ್ಲ. ಅದರಲ್ಲಿ 3% ಇತ್ತು. ಬಟ್ ಇದರಲ್ಲಿ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ, ಅದು ಕೂಡ 10% ಇದೆ. 10% ಇದು ಕೂಡ ಟ್ರಿಲ್ಲಿಂಗ್ ಒಂಥರ. ಟ್ರಿಲ್ಲಿಂಗ್ ಯಾವ ಥರ ಅಂದರೆ, ನೀವು ಯಾವಾಗ 5% ಪ್ರಾಫಿಟ್ ಮಾಡ್ತೀರಲ್ಲ, 5% ಪ್ರಾಫಿಟ್ ಮಾಡಿದ್ಮೇಲೆ ಇದು ನಿಮಗೆ 10% ಇರೋದನ್ನ ಹೋಗಿ 5% ಆಗೋಗುತ್ತೆ. ಮ್ಯಾಕ್ಸಿಮಮ್ ನೀವು 5% ಡ್ರಾಡೌನ್ ಮಾಡ್ಬೋದು. ಅಂದರೆ 5%ವರೆಗೂ ನೀವು ಲಾಸ್ ಮಾಡ್ಬೋದು. ನಿಮ್ಗೆ ಏನು ಕೊಟ್ಟಿರ್ತಾರೆ ಅಕೌಂಟಲ್ಲಿ ಅದರಲ್ಲಿ 5%ವರೆಗೂ ಲಾಸ್ ಮಾಡ್ಬೋದು ಮ್ಯಾಕ್ಸಿಮಮ್. ಅದೇ ನೀವು ಏನಾದ್ರು ಸ್ಟಾರ್ಟಿಂಗಿಂದನೇ ಲಾಸ್ ಮಾಡ್ತಾಯಿದ್ರಿ ಅಂದರೆ ನೀವು 10% ಕೂಡ ನೀವು ಲಾಸ್ ಮಾಡ್ಬೋದು. ಇದೇನು 10% ಇದೆ ಇಲ್ಲಿವರೆಗೂ ಲಾಸ್ ಮಾಡ್ಬೋದು. ಬಟ್ ನೀವು ಪ್ರಾಫಿಟ್ ಮಾಡ್ತಾ ಹೋಗ್ತಾಯಿದ್ರಿ ಅಂದರೆ, ಅವಾಗ ಮತ್ತೆ ಲಾಸ್ ಮಾಡ್ತಾಯಿದ್ರಿ ಅಂದರೆ ನಿಮಗೆ 5% ಮಾತ್ರ ಚಾನ್ಸಸ್ ಇರುತ್ತೆ. ಅದು ಕೂಡ ನೀವು 5% ಪ್ರಾಫಿಟ್ ಮಾಡಾದಮೇಲೆ ಈಗ 10% ಇರೋದು 5% ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಫಿಟ್ ಸ್ಪ್ಲಿಟ್ಟು 80% ಇದೆ ಬೆಸ್ಟ್. ಅದರಲ್ಲಿ 60% ಇದೆ, ಇದರಲ್ಲಿ 80% ಕೊಡ್ತಾರೆ. ಈ ಸ್ಕೇಲಿಂಗ್ ಅಕೌಂಟಿಗೆ ಸದ್ಯಕ್ಕೆ ಅದನ್ನು ಬೇಡ ನಮಗೆ. ಮಿನಿಮಮ್ ಟ್ರೇಡಿಂಗ್ ಡೇಸ್ ಏನಿಲ್ಲ ಇದರಲ್ಲಿ. ಹೋಲ್ಡಿಂಗ್ ಓವರ್ನೈಟ್ ಅವೈಲೇಬಲ್ ಇದೆ, ಹೋಲ್ಡಿಂಗ್ ವೀಕೆಂಡ್ ಅವೈಲೇಬಲ್ ಇದೆ. ನೋಡಿ, ಓವರ್ನೈಟ್ ಅವೈಲೇಬಲ್ ಇದೆ, ವೀಕೆಂಡ್ ಕೂಡ ನೀವು ಹೋಲ್ಡ್ ಮಾಡ್ಬೋದು. ಬಟ್ ಇದರಲ್ಲಿ ಸ್ವಲ್ಪ ಅಲ್ಲಿ 1:10 ಇತ್ತಲ್ಲ, ಇದರಲ್ಲಿ 1:30 ಇದೆ ಲೆವರೇಜ್ ಬಂದ್ಬಿಟ್ಟು. ಬೆಸ್ಟು, ಅದಕ್ಕಿಂತ ಇದು ಬೆಟ್ರು. ಸ್ವಲ್ಪ ಅಮೌಂಟ್ ಜಾಸ್ತಿ ಪೇ ಮಾಡಬೇಕಾಗುತ್ತೆ ನೀವು. ಸೊ ನಾವು ನೆಕ್ಸ್ಟ್ ಹೋಗೋಣ, ಒನ್ ಸ್ಟೆಪ್ ಅಕೌಂಟ್ ನೋಡೋಣ. ನೆಕ್ಸ್ಟ್ ಇದರಲ್ಲೂ ನೋಡ್ಬೋದು, ಒನ್ ಸ್ಟೆಪ್ ಅಕೌಂಟ್ ಇದರಲ್ಲೂ ಸಿಗುತ್ತೆ. ಇದರಲ್ಲೇ ನೋಡೋಣ ಒನ್ ಸ್ಟೆಪ್ ಅಕೌಂಟು. ಬಾಕಿ ಎಲ್ಲ ಸೇಮ್ ಇದೆ. $10,000 ನೋಡಿದ್ರೆ 103 ಇದೆ. ಇಲ್ಲ $5,000 ಬೇಕಂದರೆ ನಿಮಗೆ 56. ಬಟ್ ನಾನು ಎಲ್ಲದರಲ್ಲೂ $10,000 ಅಕೌಂಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ನಾನು ಇದರಲ್ಲೂ 10,000 ನೋಡಿ ಅಮೌಂಟ್ ನೋಡ್ಕೊಂಬಿಡಿ. 5,000 ಆದರೆ $56, 10,000 ಆದರೆ 102. ಬೇಕಾದ್ರೆ ನೀವು ಎಕ್ಸ್ಟ್ರಾ ಆ್ಯಡ್ ಆನ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲೆಲ್ಲ ಆ್ಯಡ್ ಆನ್ ಇದೆ ನೋಡಿ, ಇಲ್ಲೆಲ್ಲ ಆ್ಯಡ್ ಆನ್ ಇದೆಲ್ಲ ಕ್ಲಿಕ್ ಮಾಡ್ಕೊತ ಹೋದ್ರೆ ನಿಮಗೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ 102 ಇರೋದು ನಿಮಗೆ ಜಾಸ್ತಿ ಆಗೋಗುತ್ತೆ. ಸೊ ನಮಗೆ ಅವಶ್ಯಕತೆ ಇರೋದು ಇದೊಂದು ಅವಶ್ಯಕತೆ ಇದೆ, ಅಲೋ ಮೇಜರ್ ನ್ಯೂಸ್ ಟ್ರೇಡಿಂಗ್ ಅಂತ ಏನಿದೆಯಲ್ಲ, ಇದೇನಿದೆಯಲ್ಲ ಇದೊಂದು ಅವಶ್ಯಕತೆ ಇದೆ. ಒಂದು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ಅದೊಂದು ಮಾಡ್ಕೊಳ್ಳಿ. ಅದಾದಮೇಲೆ ಇದ್ರದ್ದು ಏನೇನು ರೂಲ್ಸ್ ಇದೆ ಅಂತ ನೋಡೋಣ. ಪೇಔಟ್ ಇದು ಆನ್ ಡಿಮ್ಯಾಂಡ್ ಇದೆ. ನೀವು ಒಂದು ಪೇಸಲ್ಲಿ ಬಂದ್ಬಿಟ್ಟು ನೀವು 10% ಟಾರ್ಗೆಟ್ ರೀಚ್ ಆದ್ರಂದರೆ ನಿಮಗೆ ನೆಕ್ಸ್ಟ್ ಅಕೌಂಟ್ ಸಿಗುತ್ತೆ. ಅದರಲ್ಲಿ ಏನು ಪ್ರಾಫಿಟ್ ಮಾಡ್ತೀರೋ ನೀವು ವಿಡ್ರಾ ಮಾಡ್ಕೊಳ್ಬೋದು 80%ವರೆಗೂ. ನೀವು ಡೈಲಿ ಡ್ರಾಡೌನ್ ಬಂದ್ಬಿಟ್ಟು 3% ಇದೆ, ಮ್ಯಾಕ್ಸಿಮಮ್ ಡ್ರಾಡೌನ್ ಬಂದ್ಬಿಟ್ಟು 8% ಇದೆ. ಯಾವುದೇ ರೀತಿ ಇದ್ರ ಟ್ರಿಲ್ಲಿಂಗ್ ಡ್ರಾಡೌನ್ ಇರೋಲ್ಲ, ನೀವು ಆರಾಮಾಗಿ ಮಾಡ್ಬೋದು. ಇದರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. 8% ಬೆಸ್ಟ್. ಒಂದು ಪೇಸ್ ಅಕೌಂಟಲ್ಲಿ 8% ಡ್ರಾಡೌನ್ ಕೊಡ್ತಾರಂದರೆ ಬೆಸ್ಟ್. 80% ಮಾಮೂಲಿ ಪ್ರಾಫಿಟ್ ಶೇರ್ ಇದೆ. ಸ್ಕೇಲಿಂಗ್ ಬಗ್ಗೆ ಮಾತಾಡೋದು ಬೇಡ ಇವಾಗ, ಅದು ತುಂಬ ಎಕ್ಸ್ಪ್ಲೇನ್ ಮಾಡಬೇಕು, ಸಪ್ರೇಟಾಗಿ ಮಾಡೋಣ ವೀಡಿಯೋ ಅದಕ್ಕೂ. ಮಿನಿಮಮ್ ಟ್ರೇಡಿಂಗ್ ಡೇಸ್ ಬಂದ್ಬಿಟ್ಟು 3 days. ಇದರಲ್ಲೂ ಹೋಲ್ಡಿಂಗ್ ಓವರ್ನೈಟ್ ಅವೈಲೇಬಲ್ ಇದೆ, ಹೋಲ್ಡಿಂಗ್ ವೀಕೆಂಡ್ ಅವೈಲೇಬಲ್ ಇದೆ. ವೀಕೆಂಡ್ ಏನಕ್ಕೆ ಅವೈಲೇಬಲ್ ಇದೆ, ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಾವು ಆ್ಯಡ್ ಆನ್ ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ ಇದರಲ್ಲೂ ನಿಮಗೆ 1:30 ಲೆವರೇಜ್ ಇದೆ. ಬಾಕಿ ಓಕೆ, ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಇದು ಇದರಲ್ಲಿ ಇನ್ಸ್ಟಂಟ್ ಫಂಡಿಂಗ್ ಅಕೌಂಟು ಮತ್ತು ಒನ್ ಸ್ಟೆಪ್ ಅಕೌಂಟು ತುಂಬ ಬೆಸ್ಟಾಗಿದೆ. ಸೊ ನೆಕ್ಸ್ಟ್ ಹೋಗೋಣ. ಬ್ಲೂಬೆರಿ ಫಂಡೆಡ್ ಅಂದರೆ ಇದೊಂದು ಬ್ರೋಕರ್ ಬ್ಯಾಕ್ ಫಾರ್ಮ್. ಇದು ಸ್ವಲ್ಪ ಟ್ರಸ್ಟ್ ಜಾಸ್ತಿ ಬೇರೆ ಎಲ್ಲದಕ್ಕಿಂತ ಇದ್ರ ಮೇಲೆ. ಸೊ ಇದರಲ್ಲೂ ಒನ್ ಸ್ಟೆಪ್ ಮಾತ್ರ ನೋಡೋಣ. ಒನ್ ಸ್ಟೆಪ್ ಅಕೌಂಟು $10,000. ಅದರಲ್ಲಿ ಅಮೌಂಟ್ ನೀವು ಪೇ ಮಾಡಬೇಕಾದ್ರೆ ಫಸ್ಟ್ ಅಮೌಂಟ್ $75ಗೆ ನೀವು $75ಗೆ ನೀವು ಬೈ ಮಾಡ್ಬೋದು. ಈ ರೂಲ್ಸ್ ನೋಡೋಣ. ಇದರಲ್ಲೂ ಸೇಮ್ 10% ಟಾರ್ಗೆಟ್ ರೀಚ್ ಮಾಡಬೇಕಾಗುತ್ತೆ.
ಒನ್ ಪೇಸ್ ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಬಂದ್ಬಿಟ್ಟು 6% ಇದೆ. ಅದರಲ್ಲಿ 8% ಇತ್ತು, ಇದರಲ್ಲಿ 6% ಇದೆ. ಡೈಲಿ ಲಾಸು 4% ಇದೆ. ಪ್ರಾಫಿಟ್ ಶೇರ್ ಬಂದ್ಬಿಟ್ಟು 80% ಇದೆ. ಸೊ ಸ್ಟ್ಯಾಟಿಕ್ ಇದೆ. ಇದು ಮಾಮೂಲಿ ಸ್ಟ್ಯಾಟಿಕ್ ಅಂದರೆ ಬೆಸ್ಟ್ ಇದೆ. ಸ್ಟ್ಯಾಟಿಕ್ ಅಂದರೆ ಇಲ್ಲಿ ಏನು ಹೇಳಿರ್ತಾರೋ ಅದ್ರ ಪ್ರಕಾರನೇ ನಡ್ಕೊಳ್ತಾರೆ ಅಂತ ಅರ್ಥ. ಇಲ್ಲೇನು 6% ತೋರಿಸಿದ್ದಾರೆ ಮ್ಯಾಕ್ಸಿಮಮ್ ಲಾಸ್ ಅಂದರೆ ನಿಮಗೆ 6% ಮಾತ್ರನೇ ಲಾಸ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಇದು ಯಾವುದೇ ಥರ ಟ್ರಿಲ್ಲಿಂಗ್ ಡ್ರಾಡೌನ್ ಇಲ್ಲ. ಬಟ್ ಡೈಲಿ ಡ್ರಾಡೌನ್ ಏನಿದೆಯಲ್ಲ ಇದರಲ್ಲಿ ಡೈಲಿ 4% ಏನು ಮಾಡೋದಿದೆಯಲ್ಲ ಅದು ಬಂದ್ಬಿಟ್ಟು ನಿಮಗೆ ಇದೇನು ಹಿಂದಿನ ದಿನದ್ದೇನೋ ಬ್ಯಾಲೆನ್ಸ್ ಏನಿರುತ್ತೋ ಅದು ನಿನ್ನೆ ಪ್ರಾಫಿಟ್ ಮಾಡಿರ್ತೀರ ಅಂದ್ಕೊಳ್ಳಿ ನೀವು. ಆ ಪ್ರಾಫಿಟ್ ಏನು ಮಾಡಿರ್ತಾರಲ್ಲ ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಅದ್ರ ಮೇಲೆ 4% ಇವರು ಡೇ ಬೈದು ಡೇ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಓವರ್ ಲಾಸ್ ಬಂದ್ಬಿಟ್ಟು 6% ಮಾಡ್ಬೋದು, ಏನು ತೊಂದರೆ ಇಲ್ಲ. ಡೈಲಿ ಈ ಥರ ಇರೋದ್ರಿಂದ ಏನು ತೊಂದರೆ ಇಲ್ಲ. ಬಟ್ ನೀವೇನಂದರೆ ಮ್ಯಾಕ್ಸಿಮಮು ಯಾವುದೇ ಕಾರಣಕ್ಕೂ ನೀವು 2% ಮೇಲೆ ಡೈಲಿ ಲಾಸ್ ಮಾಡಲೇಬಾರ್ದು. ಸಿಂಪಲ್. ನಿಮ್ಮ ಅಕೌಂಟ್ ಏನಿರುತ್ತಲ್ಲ ಡೈಲಿ ಯಾವುದೇ ಥರ ಈಗ 10,000 2% ನೀವು ಅದರಲ್ಲಿ ಲಾಸ್ ಮಾಡೋಕ್ಕೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ ಅದ್ರ ಮೇಲೆ ಮಾಡೋಕ್ಕೆ ಹೋಗ್ಬೇಡಿ. 2%ವರೆಗೂ ಓಕೆ, ಅದ್ರ ಮೇಲೆ ಮಾಡೋಕ್ಕೆ ಹೋಗ್ಬೇಡಿ. ಹಾಗಾಗಿ ನೀವು ಯಾವುದೇ ಥರ ಇದಕ್ಕೆ ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡೋಣ. ಟೈಮ್ ಮಾಮೂಲಿ ಅನ್ಲಿಮಿಟೆಡ್ ಇರುತ್ತೆ ಎಲ್ಲದರಲ್ಲೂ. ಇದರಲ್ಲೂ 1:30 ಇದೆ, ಅದರಲ್ಲೂ 1:30 ಇತ್ತು. ಫೇಸ್ 1 ಅಕೌಂಟು ಮಿನಿಮಮ್ ಟ್ರೇಡಿಂಗ್ ಡೇಸ್ 3 days ಮಾಡಲೇಬೇಕು. ಟೆಸ್ಟಿಂಗ್ ಅದು ಎವಲ್ಯೂಷನ್ ಅಕೌಂಟ್ ಆಗಲಿ ಅಥವಾ ಫಂಡೆಡ್ ಅಕೌಂಟ್ ಆಗಲಿ. ಪೇಔಟ್ ಬಂದ್ಬಿಟ್ಟು ನಿಮಗೆ 14 days 2 weekly ಒನ್ ಟೈಮ್ ನೀವು ವಿಡ್ರಾ ಮಾಡ್ಕೊಳ್ಬೋದು. ನೆಕ್ಸ್ಟ್ ಹೋಗೋಣ. ಇವಾಗ 2 step ಅಕೌಂಟು. ಇಷ್ಟೊತ್ತು ನಾವು ಇನ್ಸ್ಟಂಟ್ ಫಂಡಿಂಗ್ ಅಕೌಂಟ್ ಬಗ್ಗೆ ಮಾತಾಡಿದ್ವಿ, 1 step ಅಕೌಂಟ್ ಬಗ್ಗೆ ಮಾತಾಡಿದ್ದೀವಿ. ಇವಾಗ 2 step ಅಕೌಂಟ್ ಬಗ್ಗೆ ಮಾತಾಡೋಣ. ನನಗೆ 2 ಸ್ಟೆಪ್ಪಲ್ಲಿ ದ 5% ಕಂಪನಿ ಫ್ರಾಫಾರ್ಮ್ ಏನಿದೆಯಲ್ಲ ಇದು ನನ್ನ ಫೇವ್ರೇಟ್. ಅದರಲ್ಲಿ ನನಗೆ ಐ ಸ್ಟೇಕ್ಸ್ ಚಾಲೆಂಜ್ ಏನಿದೆಯಲ್ಲ ಇದು ನನ್ನ 2 step ಚಾಲೆಂಜು, ನನ್ನ ಫೇವ್ರೇಟ್ ಚಾಲೆಂಜು. ನಿಮಗೆ 5K ಅಕೌಂಟು ಸಿಗುತ್ತೆ, 10K ಸಿಗುತ್ತೆ, 20K, 60K, 100K ಅಕೌಂಟು ಸಿಗುತ್ತೆ. ನಾವಿವತ್ತು 5K ಬಂದ್ಬಿಟ್ಟು ನಿಮಗೆ $39 ಸ್ಟಾರ್ಟ್ ಆಗುತ್ತೆ. $39 ಸ್ಟಾರ್ಟ್ ಆಗುತ್ತೆ. ಅಂದರೆ $39 ಪೇ ಮಾಡಬೇಕು. 10K ಅಕೌಂಟು ನಾವು ನೋಡೋಣ. ಎಲ್ಲದರಲ್ಲೂ 10K ಅಕೌಂಟ್ ನೋಡಿ. ಇವಾಗಲೂ 10K ಅಕೌಂಟ್ ನೋಡಿ. ಇದರಲ್ಲೂ 2 ಎಕ್ಸಾಮ್ನ ಪಾಸ್ ಮಾಡಬೇಕಾಗುತ್ತೆ. ಅಂದರೆ 2 ಪರೀಕ್ಷೆ ಇರುತ್ತೆ. ಒಂದು ಸ್ಟೆಪ್ 1, ಸ್ಟೆಪ್ 2. ಅದಾದಮೇಲೆ ನಿಮಗೆ ಫಂಡೆಡ್ ಅಕೌಂಟ್ ಕೊಡ್ತಾರೆ. ಇವರು ಹೈ ಸ್ಟೇಕ್ಸ್ ಟ್ರೇಡರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಟ್ರೇಡಿಂಗ್ ಪೀರಿಯಡ್ ಅನ್ಲಿಮಿಟೆಡ್ ಇದೆ. ಮಿನಿಮಮ್ ಪ್ರಾಫಿಟೇಬಲ್ ಡೇಸ್ ಅಂತ ಇದರಲ್ಲಿ ಎಕ್ಸ್ಟ್ರಾ ಒಂದು ರೂಲ್ ಇದೆ. ಅಂದರೆ ನೀವು 3 ದಿನ ಪ್ರಾಫಿಟೇಬಲ್ ಆದರೆ ಮಾತ್ರ ಅಕೌಂಟ್ನ ಪಾಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ನೀವು ಒಂದೇ ಟ್ರೇಡ್ ಮಾಡಿಬಿಟ್ಟು ಪಾಸ್ ಮಾಡೋ ಹಾಗಿಲ್ಲ. ಬಟ್ ತೊಂದರೆ ಏನಿಲ್ಲ, ಇದು ಬೆಸ್ಟು. ಮ್ಯಾಕ್ಸಿಮಮ್ ಡೈಲಿ ಲಾಸ್ ಬಂದ್ಬಿಟ್ಟು 5% ಇದೆ, ಬೆಸ್ಟು. ಯಾವುದೇ ಥರ ಟ್ರಿಲ್ಲಿಂಗ್ ಆ ಥರ ಯಾವುದೂ ಇಲ್ಲ. ನಿಮಗೆ ಮ್ಯಾಕ್ಸಿಮಮ್ ಟೋಟಲ್ ಲಾಸ್ ಬಂದ್ಬಿಟ್ಟು ನಿಮಗೆ 10% ಇದೆ, 10% ಇದೆ. ಪ್ರಾಫಿಟ್ ಟಾರ್ಗೆಟ್ ಬಂದ್ಬಿಟ್ಟು 8% ಇದೆ. ಫೇಸ್ 2 ಮಾತ್ರ 5% ಇದೆ. ಇದು ಬೆಸ್ಟ್. ಬೇರೆದ್ರಲ್ಲಾದರೆ ಫೇಸ್ 1 10% ಇರುತ್ತೆ, ಫೇಸ್ 2 8% ಇರುತ್ತೆ. ಸೊ ಇದು ಬೆಟರ್ ಆಗಿದೆ ಬೇರೆದಕ್ಕಿಂತ. ಅಮೌಂಟ್ ಬಂದರೆ ನಿಮಗೆ $78ಗೆ 10K ಅಕೌಂಟ್ ಬರುತ್ತೆ ನಿಮಗೆ. ಆಮೇಲೆ ನಿಮಗೆ ಇವೆರಡು ಫೇಸ್ 1 ಫೇಸ್ 2 ಪಾಸ್ ಆದಮೇಲೆ ನಿಮ್ಗೆ ರಿಫಂಡ್ ಕೂಡ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ನಿಮಗೆ ಪ್ರಾಫಿಟ್ ಸ್ಪ್ಲಿಟ್ 80%ಇಂದ 100%ವರೆಗೂ ಸಿಗುತ್ತೆ. ಸೊ ಇನ್ನೂ ಮಿಕ್ಕಿದ ಕೆಲವೊಂದು ರೂಲ್ ಇದ್ದಾವೆ, ಅದನ್ನು ನೋಡೋಣ. ಈ ಕೆಳಗಡೆನೇ ಕೊಟ್ಟಿದ್ದಾರೆ. ಸ್ವಲ್ಪ ಬಂದರೆ ನೋಡಿ, ಇವ್ರು ಏನು ಹೇಳ್ತಾರೆ ಅಂದರೆ ನೀವು 30 daysವರೆಗೂ ನೀವು ಅಕೌಂಟಲ್ಲಿ ಟ್ರೇಡೇ ತೊಗೊಂಡಿಲ್ಲ ಅಂದರೆ ನಿಮ್ಮ ಅಕೌಂಟು ಇವರು ಎಕ್ಸ್ಪೈರ್ ಆಗಿ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಅಕೌಂಟ್ ಎಕ್ಸ್ಪೈರ್ ಆಗುತ್ತೆ. ನೀವು 30 daysವರೆಗೂ ಏನು ಟ್ರೇಡ್ ತೊಗೊಂಡಿಲ್ಲ ಅಂದರೆ ನೀವು ಅಟ್ಲೀಸ್ಟ್ 1 ಟ್ರೇಡ್ ಆದರೂ ತೊಗೊಳ್ಬೇಕು. ಹಾಗಾಗಿ ನಿಮ್ಮ ಅಕೌಂಟು ಉಳಿಯುತ್ತೆ. ಲ್ಯಾವ್ರೇಜ್ ಬಂದ್ಬಿಟ್ಟು 1:100 ಇದೆ, ಬೆಸ್ಟು. 0.5 ಏನು ಹೇಳಿದ್ನಲ್ಲ ನಾನು, 0.5% ಇಲ್ಲಿದೆ ನೋಡಿ. ನೀವು ಅಟ್ಲೀಸ್ಟು 0.5% ಪ್ರಾಫಿಟ್ ಮಾಡಿದ್ರೆ ಅಂದರೆ ನಿಮಗೆ $10,000 ಅಕೌಂಟ್ ಅಂದರೆ ನಿಮಗೆ 0.5 ಅಂದರೆ ನಿಮಗೆ $50, $51, $52 ಏನಾದರೂ ನೀವು ಮಾಡಿದ್ರಿ ಅಂದರೆ, ಪ್ರಾಫಿಟ್ ಮಾಡಿದ್ರಿ ಅಂದರೆ ಅದು ಪ್ರಾಫಿಟಬಲ್ ಡೇ ಆಗಿ ಕನ್ಸಿಡರ್ ಆಗುತ್ತೆ. ಅದೇ ಥರ 3 ದಿನ ಮಾಡಿದ್ರೆ ಅದು 3 ದಿನ ಪ್ರಾಫಿಟಬಲ್ ಡೇ ಆಗಿ ಕನ್ಸಿಡರ್ ಆಗುತ್ತೆ. ನೀವು ಆವಾಗ ವಿಡ್ರಾ ಮಾಡ್ಕೋಬೋದು. ಕಂಟಿನ್ಯೂ ಆಗಿಬಿಟ್ಟು ನೀವು ಪ್ರತಿದಿನ 3 ದಿನ ಕಂಟಿನ್ಯೂ ಆಗಿ ಪ್ರಾಫಿಟ್ ಮಾಡ್ಬೇಕಂತೇನಿಲ್ಲ. ನೀವು ಇವತ್ತು ಮಾಡಿ 2 ದಿನ ಬಿಟ್ಟಾದರೂ ಅಥವಾ ಇನ್ನೊಂದು ವಾರ ಬಿಟ್ಟಾದರೂ ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ 0.5% ಪ್ರಾಫಿಟ್ ಮಾಡಿದ್ರೆ ಮಾತ್ರ ಅದು ಒಂದು ದಿನದ ಪ್ರಾಫಿಟಬಲ್ ಡೇ ಆಗಿ ಕನ್ಸಿಡರ್ ಆಗುತ್ತೆ. ಆ ಥರ 3 ದಿನ ಮಾಡಿದ್ರೆ ಸಾಕು. ಅದೊಂದು ದೊಡ್ಡ ವಿಷಯ ಅಲ್ಲ, ಆರಾಮಾಗಿ ಆಗುತ್ತೆ. ಆಮೇಲೆ ಹೇಳಿದ್ದೀನಿ ಡೈಲಿ ಲಾಸ್ 5%. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಇದೆ, ಅದನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿದೆ ನೋಡಿ. ನಿಮಗೆ ಐ ಇಂಪ್ಯಾಕ್ಟ್ ನ್ಯೂಸ್ ಇರುತ್ತಲ್ಲ, ಅದು ಇಂಪ್ಯಾಕ್ಟ್ ನ್ಯೂಸ್ ನಾನು ಹೇಗೆ ನೋಡೋದು ಅಂತಲೇ ಹೇಳ್ತೀನಿ. ಆ ನ್ಯೂಸ್ಗಿಂತ 2 ನಿಮಿಷ ಮುಂಚೆ, ನ್ಯೂಸ್ ಆದಮೇಲೆ 2 ನಿಮಿಷ ಆದಮೇಲೆ
ನೀವು ಟ್ರೇಡ್ ತೊಗೊಳ್ಬೋದು. ಹೇಗೆಂದ್ರೆ 5 ಗಂಟೆಗೆ ನ್ಯೂಸ್ ಇದೆ ಅಂದ್ಕೊಳ್ಳಿ, ಸಂಜೆ 5 ಗಂಟೆಗಿಂತ 2 ನಿಮಿಷ ಮುಂಚೆ ನೀವು ಟ್ರೇಡ್ ತೊಗೊಳ್ಬೋದು. 2 ನಿಮಿಷಕ್ಕಿಂತ ಮುಂಚೆ ಟ್ರೇಡ್ ತೊಗೊಳ್ಬೇಕು. ಇಲ್ಲಾಂದರೆ ನೀವು 5 ಗಂಟೆ ನ್ಯೂಸ್ ಬಂದು 2 ನಿಮಿಷ ಅದಾದಮೇಲೆ ನೀವು ಟ್ರೇಡ್ ತೊಗೊಳ್ಬೋದು. ಯಾವುದೇ ರೀತಿ ಅದು ನ್ಯೂಸ್ ಟ್ರೇಡ್ ಥರ ಆಗಲ್ಲ. ಯಾಕಂದರೆ ಇವರು ನ್ಯೂಸ್ ಟ್ರೇಡಿಂಗ್ನ ಅಲೋ ಮಾಡಲ್ಲ. ತುಂಬ ಪ್ಲಾಟ್ಫಾರ್ಮ್ಗಳು ನ್ಯೂಸ್ ಟ್ರೇಡಿಂಗ್ನ ಅಲೋ ಮಾಡಲ್ಲ. ಸೊ ನೀವು 2 ನಿಮಿಷ ಬಿಫೋರ್ 2 ನಿಮಿಷ ಆಫ್ಟರ್ ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು. ಇದಾದಮೇಲೆ ಅಂತ ಏನು ರೂಲ್ ಇಲ್ಲ. ನೀವು ಅಕೌಂಟ್ಗಳು ಜಾಸ್ತಿ ಬೈ ಅಂತೂ ಮಾಡಲ್ಲ, ಬಟ್ ಆದರೂ ಹೇಳ್ತೀನಿ ನೋಡಿ, ನೀವೇನಾದ್ರು ಐಸ್ಟೆಕ್ಸ್ ಅಕೌಂಟ್ಗಳು ಜಾಸ್ತಿ ಬೈ ಮಾಡ್ತೀನಿ ಅಂದರೆ ಒಂದು $5K ಅಕೌಂಟ್ ಒಂದು 20K ಇನ್ನೊಂದು ಯಾವುದಾದ್ರು. ಸೊ ನೀವು ಒಂದು ಅಕೌಂಟ್ ಯಾವುದೋ ಒಂದು ತೊಗೊಳ್ತೀನಿ ಅಂದರೆ ಯಾವ್ದಾರು ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇಲ್ಲ ನೀವು ಮಲ್ಟಿಪಲ್ 3 ಅಕೌಂಟ್ ತೊಗೊಳ್ತೀನಿ ಅಂದರೆ ಈ ಥರ ತೊಗೊಳ್ಬೋದು. ಒಂದು 5K, ಒಂದು 20K, ಇನ್ನೊಂದು ಯಾವ್ದಾರು ನಿಮಗೆ ಇಷ್ಟ ಬಂದಿದ್ದು 100K ಆದರೂ ತೊಗೊಳ್ಬೋದು. ಆ ಥರ ನಿಮಗೆ 2 ವಾರಕ್ಕೊಂದ್ಸರಿ ವಿಡ್ರಾ ಇರುತ್ತೆ, 14 ಡೇಸ್ಗೊಂದ್ಸರಿ ನೀವು ವಿಡ್ರಾ ಮಾಡ್ಕೊಳ್ಬೋದು. ವಿಡಿಯೋ ಚೆನ್ನಾಗಿ ಅನಿಸಿದೆ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.